ನಿತ್ಯ 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 ಏನತ್ತೆ? ಏನಿಲ್ಲ, ನಾನು ನಿಮ್ಮ ಥರ ಏನು ಹೆಚ್ಚಿಗೆ ಓದೋಳಲ್ಲ. ನೀವೆಲ್ಲ 1-2 ಡಿಗ್ರಿ ಅಂತ ಮಾಡ್ಕೊಂಡಿದ್ದೀರಲ್ಲ, ನಂಗೊಂದು ಡೌಟ್ ಇದೆ, ಬಗೆಹರಿಸ್ತೀಯಾ? ನಿಮಗೇನು ಒಂದೇ ಎಲ್ಲ ವಿಷಯಕ್ಕೂ ಡೌಟೇ, ಅದೇನು ಹೇಳಿ. ಅಲ್ಲ, ಈ ಕ್ಯೂಡ್ರಿಗೆ ಇದ್ದಕ್ಕಿದ್ದಾಗೆ ಕಿವಿ ಕೇಳಿಸೋ ಹಾಗೆ ಏನಾದರೂ ಔಷಧಿ ಇದೆಯಾ? ಇಲ್ಲ ಅತ್ತೆ, ನನಗೆ ಗೊತ್ತಿರೋಂಗೆ ಅಂಥ ಔಷಧಿ ಯಾವುದೂ ಇಲ್ವಲ್ಲ. ಹೌದು, ಏನಕ್ಕೆ ಕೇಳ್ತಿದ್ದೀರಾ? ಏನಿಲ್ಲ, ಆ ಅಜ್ಜಿ ಅನ್ನೋ ಮುರುಕಲ್ ಬಾಡಿಗೆ ಇದ್ದಕ್ಕಿದ್ದಾಗೆ ಕಿವಿಗೆ ಸೌಂಡ್ ಸ್ಪೀಕರ್ ಹಾಕಿದಾಗೆ ಕಿವಿ ಕೇಳ್ಸೋಕ್ಕೆ ಶುರುವಾಗಿದೆಯಾ ಅನ್ನೋ ಅನುಮಾನ ನನಗೆ. ಹೌದಾ ಅತ್ತೆ? ಯಾಕೆ, ಏನಾಯಿತು? ಏನಿಲ್ಲ, ಆ ಅಜ್ಜಿಗೆ ಇದ್ದಕ್ಕಿದ್ದಾಗೆ ದೊಡ್ಡ ಮರಿ ಸೊಸೆ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಯಾವಳವಳು ನನ್ನ ಮರಿ ಸೊಸೆಗೆ ಬೈತಾ ಇರೋಳು, ಹಿಂಸೆ ಕೊಡ್ತಾ ಇರೋಳು, ಧೈರ್ಯ ಇದ್ದರೆ ನನ್ನ ಎದುರುಗಡೆ ಬನ್ನಿ ಅಂತ ಆವಾಜ್ ಹಾಕ್ತಾ ಇದ್ದಾಳೆ. ಇದೆಲ್ಲ ಕೇಳಿದ್ರೆ ನಾವು ಮಾತಾಡ್ತಾ ಇರೋದು ಆ ಅಜ್ಜಿ ಕೇಳಿಸ್ತಾ ಇದೆಯಾ ಅಂತ ಅನುಮಾನ ನನಗೆ. ಇಷ್ಟು ದಿನ ನಾವು ಅಜ್ಜಿ ಕಿವಿ ಬಳಿ ಹೋಗಿ ತುತ್ತೂರಿ ಊದಬೇಕಾಗಿತ್ತು. ಆದರೆ ಈಗ 10 ಮಾರು ದೂರ ನಿಂತ್ಕೊಂಡು ನಾವು ಏನೇ ಮಾತಾಡಿದ್ರು ಸ್ಪಷ್ಟವಾಗಿ ಕೇಳಿದ್ರೆ ತಾನೇ ನಮ್ಗೆ ಈ ರೀತಿ ರೋಪಕ್ಕಾಗಕ್ಕೆ ಸಾಧ್ಯ. ಈ ಮನೇಲಿ ಏನಾಗ್ತಾ ಇದೆ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ ಬಿಡಿ ಅತ್ತೆ, ಅಕ್ಕನ ಪರ ಮಾತಾಡೋಕ್ಕೆ ಈ ಮನೇಲಿ ಒಬ್ಬರಾರು ಇದ್ದಾರಲ್ಲ ಅಂತ ಸಂತೋಷ ಪಡಿ. ಏಯ್, ಇದು ಸಂತೋಷ ಪಡೋ ವಿಷಯ ಅಲ್ಲ. ನಾನು ಏನು ಹೇಳ್ತೀನಿ ಅಂದರೆ, ನಿತ್ಯ, ಪೂಜೆ ಶುರು ಆಯಿತು. ಹಾಂ ರೀ, ಬಂದೆ. ಅತ್ತೆ, ಪೂಜೆ ಶುರು ಆಗಿದೆಯಂತೆ, ನನ್ನ ಕಿವಿನೂ ಚೆನ್ನಾಗಿಟ್ಟಿರಪ್ಪ ಅಂತ ದೇವ್ರನ್ನ ಕೇಳ್ಕೊಂಬನ್ನಿ. ಬನ್ನಿ. ಛೇ, ಈ ನಿತ್ಯ ಮನೆಗೆ ಬಂದು ಇನ್ನೂ 2-3 ದಿನ ಆಗಿಲ್ಲ, ಆಗಲೇ ಆ ಯಶೋದ ಮೇಲೆ ಏನು ಪ್ರೀತಿ ಉಕ್ಕಿ ಹರಿತಾ ಇದೆ. ಕೆಲವೊಂದು ಸಲ ನನಗೆ ಉಲ್ಟಾ ಹೊಡಿತಾಳೆ ಇವಳು. ಲೇ ನಿತ್ಯ, ನಾನು ದೇವ್ರ ಹತ್ರ ನನಗೋಸ್ಕರ ಏನೂ ಕೇಳ್ಕೊಳ್ಬೇಕಾಗಿಲ್ಲ ಕಣೆ. ನಾನು ಬೇಡ್ಕೊಳ್ಳೋದು ಒಂದೇ, ಇವತ್ತು ಅತ್ತೆ ರಾಗಿಣಿಗೆ ಹೇಗೆ ಉಗಿದು ಉಪ್ಪಿನಕಾಯಿ ಹಾಕಿದ್ರೋ ಹಾಗೆ ಪ್ರತಿದಿನವೂ ಅವಳಿಗೆ ಉಗಿದು ಉಪ್ಪಿನಕಾಯಿ ಹಾಕಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ಅಜ್ಜಿಗೆ ಮಾತಾಡೋದು ಕೇಳಿಸುತ್ತೆ, ನಾನು ಯಾಕೆ ಕಾಣಿಸಲ್ಲ? ಏನಜ್ಜಿ, ನೀವಿನ್ನೂ ಇಲ್ಲೇ ಕೂತಿದ್ದೀರಾ? ಯಾರು? ನಾನಜ್ಜಿ, ಚೇತನ್. ನನ್ನ ಜೊತೆ ನಿತ್ಯನೂ ಬಂದಿದ್ದಾಳೆ. ಹೌದಾ? ನನ್ನ ಮರಿ ಸೊಸೆನೂ ಬಂದಿದ್ದಾಳ? ಹ್ಞೂ ಅಜ್ಜಿ. ನಿಧಾನಕ್ಕೆ ಎದ್ದೇಳು. ನಿಧಾನ. ಸರಿ, ಅವಳಲ್ಲಿ? ಅಜ್ಜಿ, ನಾನು ಇಲ್ಲೇ ಇದ್ದೀನಿ. ನೀನು ಸರಿ, ಅವಳೆಲ್ಲಿ ಹೋದ್ಲು? ಅಜ್ಜಿ, ನಾನು ಇಲ್ಲೇ ಇದ್ದೀನಿ. ನಾನು ಎಲ್ಲಿ ಹೋಗ್ತೇನೆ ಅಜ್ಜಿ? ನಾನು ನಿಮ್ಮ ಜೊತೆನೇ ಇರ್ತೇನೆ. ನಡೀರಿ ನಡೀರಿ, ದೇವರಿಗೆ ನಮಸ್ಕಾರ ಮಾಡೋಣ. ಆಹಾ, ನಿನ್ನ ಮಾತು ಅದೆಷ್ಟು ಇಂಪಾಗಿದೆಯೇ. ನಿಧಾನ ಅಜ್ಜಿ, ನಡೀರಿ. ಹುಷಾರು. ಪರವಾಗಿಲ್ಲ, ಈ ಆಂಟಿ ಅಂಕಲು ಅಜ್ಜಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ.
ನೋಡಿದ್ಯಾ ಶಶಾಂಕ್? ಚಿಕ್ಕಮ್ಮನ ಮಗ ಸೊಸೆ ಅಜ್ಜಿಗೆ ಹೇಗೆ ಪೂಸಿ ಹೊಡಿತಿದ್ದಾರೆ ಅಂತ. ಯಾರೋ ನನ್ನ ಬಗ್ಗೆ ಅಜ್ಜಿ ಹತ್ರ ಚಾಡಿ ಹೇಳಿದ್ದಾರೆ. ಅದಕ್ಕೆ ನಾನು ಏಕದಮ್ ವಿಲನ್ ಆಗಿಬಿಟ್ಟಿದ್ದೀನಿ. ನನಗೆ ಬೈದಿದ್ದನ್ನು ನೋಡಿ ಚಿಕ್ಕಮ್ಮನಿಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿರುತ್ತೆ. ತಕ್ಷಣ ಮಗ ಸೊಸೆನ ಕಳಿಸಿ ಅಜ್ಜಿನ ಹೈಜಾಕ್ ಮಾಡಿದ್ದಾರೆ. ಎಲ್ಲರೂ ಪೂಜೆಗೆ ಬಂದಿದ್ದಾರೆ. ಈ ಅಮ್ಮ ಎಲ್ಲ ಹೋದ್ಲು? ಆ ಹುಡುಗಿ ಎಲ್ಲಿ ಹೋದ್ಲು? ಪಕ್ಕದಲ್ಲೇ ಬಟಬಟ ಅಂತ ಅಂತಿದ್ದವಳು, ಅವಳು ಧ್ವನಿನೇ ಕೇಳಿಸ್ತಿಲ್ವಲ್ಲ? ಎಲ್ಲಿಗೆ ಹೊರಟೆ? ಪೂಜೆ ಇದೆಯಲ್ಲ ಅತ್ತೆ, ಪೂಜೆ ನಾನೇ ಮಾಡಬೇಕಲ್ಲ. ಓಹೋ, ನೀನು ಪೂಜೆ ಮಾಡಲಿಲ್ಲ ಅಂದರೆ ದೇವರು ಕೋಪ ಮಾಡ್ಕೊಂಡು ಶಾಪ ಕೊಟ್ಬಿಡ್ತಾನ? ಅಥವಾ ನೀ ಪೂಜೆ ಮಾಡಿದ್ರೆ ನಾಳೆನೇ ಆಕಾಶದಿಂದ ಆ ಮಗುನ ಉದುರಿಸ್ಬಿಡ್ತಾನ? ನೋಡೆ, ಹೆಜ್ಜೆ ಹೆಜ್ಜೆಗೂ ಗೊತ್ತಾಗಿದೆ ನೀನು ದುರದೃಷ್ಟವಂತೆ ಅಂತ. ನಿನ್ನಿಂದ ರಾಗಿ ನೀನು ಕೈ ಸುಟ್ಕೊಂಡ್ಳು. ನೀನು ಅಲ್ಲಿಗೆ ಬರೋದು, ಪೂಜೆ ಮಾಡೋದು, ಯಾರಿಗಾದ್ರೂ ತೊಂದರೆ ಆಗೋದು, ಯಾವ್ಯಾವ ಅಪಶಕನಗಳು ಕಾದಿದ್ವು ಯಾರಿಗೆ ಗೊತ್ತು. ನೋಡೆ, ನೀನು ಪೂಜೆ ಮಾಡೋದು ಬೇಕಾಗಿಲ್ಲ. ಎಲ್ಲ ಪೂಜೆನೂ ರಾಗಿಣಿನೇ ಮಾಡ್ತಾಳೆ. ಪೂಜೆ ಮುಗಿಯೋ ತನಕ ನೀನು ಈ ರೂಮ್ ಬಿಟ್ಟು ಹೊರಗಡೆ ಬರೋ ಹಾಗಿಲ್ಲ. ರಾಗಿಣಿಗಾದಾಗೆ ಬೇರೆ ಯಾರಿಗೂ ಈ ಮನೆಯಲ್ಲಿ ಯಾವ ಅನಿಷ್ಟನೂ ನಡೀಬಾರ್ದು, ಗೊತ್ತಾಯ್ತೇನೆ? ಅಮ್ಮ ಯಾಕೆ ಪೂಜೆ ಮಾಡ್ಬೋದು? ಅಮ್ಮ ಏನ್ ತಪ್ಪು ಮಾಡಿದಾಳೆ? ಏನಮ್ಮ ನೀನು? ರಾಗಿಣಿ ಕೈ ಸುಟ್ಕೊಂಡಿರೋದು ಒಂದು ಆಕಸ್ಮಿಕ. ಇದರಲ್ಲಿ ಅನಿಷ್ಟ ಏನು ಬಂತು? ಯಾಕೆ ಯಶೋಧ ಕಾಲು ಸುಟ್ಕೊಂಡಿಲ್ವಾ? ಸರಿಯಾಗಿ ಹೇಳಿದ್ರಿ. ಅಮ್ಮ ಕಾಯಿ ಸುಟ್ಕೊಂಡಿದ್ದು ಮಂತ್ರಾವತಿ ಅತ್ತೆಂತಾನೆ. ನಾನೇ ನೋಡಿದ್ದೀನಿ. ಅವಳ ಅನಿಷ್ಟ. ಪರವಾಗಿಲ್ಲ ಕಣೋ ರಾಜೀವ, ಹೆಂಡ್ತಿನ ವಹಿಸ್ಕೊಂಡು ನನ್ನ ಮುಂದೆನೇ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ಬಂದ್ಬಿಡ್ತ ನಿಂಗೆ. ನೋಡ, ರಾಗಿಣಿ ಹೇಳು ಅಂದಿದ್ದನ್ನ ಇಲ್ಲಿ ಬಂದು ನಾನು ಹೇಳ್ತಿದ್ದೀನಿ ಅಷ್ಟೇ. ನನ್ನ ಮಾತು ನೀವು ಬೆಲೆ ಕೊಟ್ಟಿಲ್ಲ ಅಂತಂದರೆ ರಾಗಿಣಿನೇ ಕರಿತೀನಿ. ಅವಳ ಹತ್ರನೇ ನೀವಿಬ್ರು ಏನು ಹೇಳ್ತೀರೋ ಹೇಳ್ಕೊಳ್ಳಿ, ಆಯ್ತಾ? ರಾಗಿಣಿ, ರಾಗಿಣಿ. ಅಮ್ಮ ಬೇಡ ಬಿಡಮ್ಮ. ಪೂಜೆ ಟೈಮಲ್ಲಿ ಅವಳನ್ನು ಕರೆಸಿ ರಂಪಾಟ ಮಾಡೋದು ಬೇಡ. ಈಗೇನು ಯಶೋಧ ಪೂಜೆಗೆ ಬರಬಾರ್ದು ಅಷ್ಟೇ ತಾನೆ? ಅವಳು ರೂಮಲ್ಲೇ ಇರ್ತಾಳೆ. ಈಗ ನಿಮ್ಗೆ ಸಮಾಧಾನನಾ? ಅಯ್ಯೋ, ಅಮ್ಮ ಯಾಕೆ ರೂಮ ಇರಬೇಕು? ಎಲ್ಲರೂ ಪಾಲ್ಗೂ ಅನಿಷ್ಟ. ಅಮ್ಮ ಅಳ್ಬೇಡ ಅಮ್ಮ, ಸಮಾಧಾನ ಮಾಡ್ಕೋ. ನೀನ್ ಯಾವಾಗ್ಲೂ ನಮ್ಮ ಅಮ್ಮ ಅಂತ ನಗ್ನಗ್ತಾನೆ ಇರಬೇಕು. ರಾಗಿಣಿ, ಶಾಸ್ತ್ರಿಗಳನ್ನ ಬರೋದು ಬೇಡ ಅಂತ ಹೇಳಿದ್ಯಲ್ವಾ, ನೀನೇ ಹೋಗಿ ಪೂಜೆ ಮಾಡು.
ಪೂಜೆ ಶುರುವಾಯ್ತಾ? ಹ್ಞೂ ಅಜ್ಜಿ, ಪೂಜೆ ಶುರು ಆಯ್ತು. ಮಂತ್ರವಾದಿ ಅತ್ತೆ ಪೂಜೆ ಮಾಡ್ತಿದ್ದಾರೆ. ಅಮ್ಮ ಬಂದೇ ಇಲ್ಲ. ರಾಗಿಣಿ, ಪೂಜೆ ನಿಲ್ಸು. ನನ್ನ ದೊಡ್ಡ ಮನೆ ಸೊಸೆ ಯಾಕೆ ಪೂಜೆಗೆ ಬಂದಿಲ್ಲ? ಮಾತಾಡಿ. ಯಶೋಧ ಯಾಕೆ ಪೂಜೆಗೆ ಬಂದಿಲ್ಲ? ಹೇ, ಅಬ್ಬಾ, ಅಟ್ಲೀಸ್ಟ್ ಅಜ್ಜಿನಾದರೂ ಅಕ್ಕ ಎಲ್ಲಿ ಅಂತ ಕೇಳಿದ್ರಲ್ಲ. ಥ್ಯಾಂಕ್ಸ್ ಅಜ್ಜಿ. ಅಕ್ಕ ನೀಚೆ ಬರೋಗ್ಬಿಟ್ರೆ ತಾನೇ ಅವ್ರು ಬರೋದು. ಅಮ್ಮ, ಈ ಮುದುಕಿಗೆ ಏನಾಗಿದೆ? ಕಿರಿಕ್ ಮಾಡೋದಕ್ಕೆ ಶುರು ಮಾಡಿದಾಳೆ. ದರಿದ್ರ ಮುದುಕಿ ಟೈಮ್ ನೋಡಿ ಕಿರಿಕ್ ಮಾಡುತ್ತೆ. ಜೋರಾಚಿವ, ಹೋಗಿ ಆ ಮುದುಕಿನ ಸಮಾಧಾನ ಮಾಡು. ಹೋಗು. ಅಜ್ಜಿ, ಪೂಜೆ ಯಾಕೆ ನಿಲ್ಲಿಸಿದ್ರಿ? ರಾಗಿಣಿನೇ ಪೂಜೆ ಮಾಡಲಿ ಬಿಡಿ. ಆಗಲ್ಲ. ಯಶೋಧಾನೇ ಪೂಜೆ ಮಾಡಬೇಕು. ಎಲ್ಲಿ ಅವಳು? ಅಜ್ಜಿ, ಯಾಕೆ ಕೂಗ್ತಿದ್ದೀರಾ? ನಿಮ್ಮ ಮರಿ ಕಿರಿ ಸೊಸೆ ಅಲ್ಲೇ ಕೂತಿದ್ದಾರೆ. ಪೂಜೆ ಮಾಡಕ್ಕಾಗಲ್ಲ, ಸುಸ್ತು ಅಂದ್ರು. ಅದಕ್ಕೆ ನಾನೇ ಪೂಜೆ ಮಾಡ್ತಿದ್ದೀನಿ. ಸುಳ್ಳು ಸುಳ್ಳು ಅಜ್ಜಿ, ಅಮ್ಮ ಇಲ್ಲಿ ಬಂದೇ ಇಲ್ಲ. ರಾಗಿಣಿ, ಯಾಕೆ ಸುಳ್ಳು ಹೇಳ್ತಿದೀಯ? ನನಗೆ ಕಣ್ಣು ಕಾಣೋಲ್ಲ ಅಂತ ಏನ್ ಬೇಕಾದ್ರೂ ಸುಳ್ಳು ಹೇಳ್ಬೋದು ಅನ್ಕೊಂಡಿದೀಯ? ಕರಿ ಅವಳನ್ನ. ಅವಳು ಮುಟ್ಟಿದ್ರೆ ನಂಗೆ ಗೊತ್ತಾಗುತ್ತೆ. ಅಣ್ಣ, ಹೋಗಿ ಯಶೋಧನ ಕರ್ಕೊಂಬ. ಏನಂದೆ? ಹೋಗಿ ಯಶೋಧನ ಕರ್ಕೊಂಡು ಬಾ ಅಂದೆ. ಇಲ್ಲಾಂದ್ರೆ ಈ ಮುದುಕಿ ಸುಮ್ಮನೆ ಬಿಡಲ್ಲ. ಥ್ಯಾಂಕ್ಸ್ ಅಜ್ಜಿ, ಅಮ್ಮನ್ನ ಕರ್ಕೊಂಬರಕ್ ಹೋಗಿದ್ದಾರೆ. ಗಣೇಶ, ತುಂಬಾ ಥ್ಯಾಂಕ್ಸ್ ಗಣೇಶ. ಇಲ್ಲ, ಅಮ್ಮನೇ ಪೂಜೆ ಮಾಡಬೇಕು. ಈ ಕೆಟ್ಟು ಮಂತ್ರವಾದಿ ಅತ್ತೆ ಪೂಜೆ ಮಾಡಲೇಬಾರ್ದು. ರೀ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನೀನು ಇಲ್ದೇ ಇರೋ ಕಡೆ ನಾನು ಯಾಕೆ ಇರಬೇಕು ಅಂತ ಅನ್ನಿಸ್ತು. ನಿನಗೆ ಗೌರವ ಇಲ್ದೇ ಇರೋ ಜಾಗದಲ್ಲಿ ನನಗೇನು ಕೆಲಸ? ಅದಕ್ಕೆ ಬಂದ್ಬಿಟ್ಟೆ. ನನಗೆ ಗೊತ್ತು ರೀ, ನಿಮಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ, ಕಾಳಜಿ ಇದೆ. ಆದರೆ ನೀವು ಯಾಕೆ ಬರೋಕ್ಕೆ ಹೋದ್ರಿ? ನಾನು ಹೇಳಿಕೊಟ್ಟೆ ನೀವು ಇಲ್ಲಿಗೆ ಬಂದ್ರಿ ಅಂತ ಅತ್ತೆ ರಾಗಿಣಿ ತಿಳ್ಕೊತಾರೆ. ನನ್ನಿಂದ ನೀವು ಯಾಕೆ ಸುಮ್ಮನೆ ಅವ್ರ ಹತ್ರ ಕೆಟ್ಟವ್ರು ಆಗ್ತೀರಾ? ನೀವು ಹೋಗಿ. ಆದಷ್ಟು ಬೇಗ ನಮಗೆ ಒಳ್ಳೆ ಕಾಲ ಬರಬೇಕು, ನಮಗೆ ಮುದ್ದಾದ ಮಗು ಆಗಬೇಕು ಅಂತ ಆ ದೇವ್ರ ಹತ್ರ ನನ್ನ ಪರವಾಗಿ ಬೇಡ್ಕೊಳ್ಳಿ. ಹ್ಞೂ ಯಶೋಧ, ನನಗೆ ಅಮ್ಮ ರಾಗಿಣಿ ಮಧ್ಯೆ ಎದ್ದು ಬರೋಕ್ಕೆ ಧೈರ್ಯ ಎಲ್ಲಿಂದ ಬರಬೇಕು? ನಿನ್ನ ಗಂಡ ಅಷ್ಟೊಂದು ಧೈರ್ಯವಂತ ಅಂತ ಅನ್ಕೋಬೇಡ. ಮತ್ತೆ ನೀವು ಯಾಕೆ ಇಲ್ಲಿಗೆ ಬಂದ್ರಿ? ಅಜ್ಜಿ ನೀನು ಇಲ್ದೇ ಪೂಜೆ ನಡೆಯೋ ಹಾಗಿಲ್ಲ, ನೀನೇ ಪೂಜೆ ಮಾಡಬೇಕು ಅಂತ ರಂಪಾಟ ಮಾಡ್ತಾ ಇದ್ದಾರೆ. ಹೌದಾ? ನಾನು ಪೂಜೆಗೆ ಬಂದಿಲ್ಲ ಅಂತ ಅಜ್ಜಿಗೆ ಹೇಗೆ ಗೊತ್ತಾಯ್ತು? ಅದು ಹೇಗೆ ಗೊತ್ತಾಯ್ತೋ ಏನೋ,
ಆದರೆ ನಿನ್ನ ಕರ್ಕೊಂಬ ಅಂತ ಅಜ್ಜಿ ಹಠ ಮಾಡ್ತಾ ಇದ್ದಾರೆ. ಆದರೆ ನಾನು ಅಲ್ಲಿಗೆ ಬಂದರೆ ರಾಗಿಣಿ ಸುಮ್ಮನೆ ಇರ್ತಾಳ ಹೇಳಿ? ರಾಗಿಣಿನೇ ನಿನ್ನ ಕರ್ಕೊಂಬರಕ್ಕೆ ಹೇಳಿದ್ದು. ಬಾ ಯಶೋದ, ನಿನ್ನ ಮಡಿಲಲ್ಲಿ ಒಂದು ಮುದ್ದಾದ ಮಗು ಬರಲಿ, ನಮ್ಮ ಖುಷಿ ದಿನಗಳು ವಾಪಸ್ ಬರಲಿ ಅಂತ ಆ ದೇವ್ರಿಗೆ ಕೇಳ್ಕೊಂಡು ಪೂಜೆ ಮಾಡೋಣ. ಬಾ ಯಶೋದ. ಅಮ್ಮ ಯಾಕಿನ್ನೂ ಬಂದಿಲ್ಲ? ಏನ್ ಮಾಡ್ತಿದ್ದಾಳವಳು? ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸೇಮ್ ನಮ್ಮ ಅಮ್ಮನ ಥರನೇ ಕಾಣಿಸ್ತಿದ್ದಾರೆ. ಯಶೋದ, ಅಜ್ಜಿ ಹತ್ರ ಹೋಗಿ ನಾನು ಬಂದಿದ್ದೀನಿ ಅಂತ ಹೇಳು. ಅಜ್ಜಿ, ನಾನು ಬಂದಿದ್ದೀನಿ. ಯಶೋದಾ, ಯಾಕಮ್ಮ ಇಷ್ಟು ಲೇಟು? ಏನು ಮಾಡ್ತಿದ್ದೆ? ಓ, ಪ್ರಸಾದ ಮಾಡ್ತಾ ಇದ್ಯಾ? ಹೌದು ಅಜ್ಜಿ. ಆಹಾ, ಪ್ರಸಾದ ಮಾಡ್ತಿದ್ಲಂತೆ. ಕೈ ಬಾಯಿ ಸುಟ್ಕೊಂಡು ಮಾಡಿದ್ದು ನಾನು. ಇವಳು ದಿಮ್ಮಲೆ ರಂಗಂತ ಮಲಗಿದ್ಲು. ಅಮ್ಮ, ನಿನ್ನ ಸೊಸೆ ಸ್ವಲ್ಪ ಜಾಸ್ತಿನೇ ಹೆಚ್ಕೊಂಡಿದ್ದಾಳೆ. ಕಾಣ್ದಿರೋ ಮುದುಕಿ ಅವಳು ಹಣೆ ಬರೆಯೋದಕ್ಕೆ ಹೊರಟಿದ್ದಾಳೆ. ಅದನ್ನು ಹೇಗೆ ಅಳಿಸ್ತೀನಿ ಅಂತ ನೋಡ್ತಿರು. ಈ ಮಂತ್ರ ಬರೆಯುತ್ತೆ ಏನೋ ಓಟ ಅಂತಿದ್ದಾಳಲ್ಲಪ್ಪ. ಅಮ್ಮಂಗೆ ಇನ್ನೂ ಕಷ್ಟ ಕೊಡ್ತೀನಿ ಅಂತ ಹೇಳ್ತಿರಾಗಿದೆಯಲ್ಲ. ಹೋಗಮ್ಮ, ಪೂಜೆಗೆ ಹೊತ್ತಾಯ್ತು. ಬೇಗ ಪೂಜೆ ಮಾಡಿ ಮಂಗಳಾರತಿ ಮಾಡು. ಯಶೋದಾ, ನೀನೇ ಪೂಜೆ ಮಾಡ್ತಿದೀಯಾ ತಾನೇ? ಹ್ಞೂ ಅಜ್ಜಿ, ಅಮ್ಮನೇ ಪೂಜೆ ಮಾಡ್ತಿದ್ದಾಳೆ. ಹ್ಞೂ ಅಜ್ಜಿ, ಯಶೋದನೇ ಪೂಜೆ ಮಾಡ್ತಾ ಇದ್ದಾಳೆ. ಗಣೇಶ, ಅಮ್ಮನ್ ಚೆನ್ನಾಗಿ ನೋಡ್ಕೊಳಪ್ಪ. ಅಬ್ಬ, ಪೂಜೆ ಎಲ್ಲ ಚೆನ್ನಾಗಿ ಆಯಿತು. ನಿಧಾನ ಅಜ್ಜಿ, ನಿಧಾನ. ಹಿಂದೆ ನಮ್ಮ ಮನೆಯಲ್ಲೆಲ್ಲ ಇಂಥ ಪೂಜೆಗಳು ಎಷ್ಟು ವಿಜೃಂಭಣೆಯಿಂದ ನಡೀತಾ ಇದ್ದವು. ಇವಾಗೇನಿಲ್ಲ, ಎಲ್ಲ ಬರೀ ನೆನಪು ಅಷ್ಟೇ. ಅಜ್ಜಿ, ನೀವು ರೆಸ್ಟ್ ಮಾಡಿ, ಪ್ರಸಾದ ಕೊಟ್ಟು ಕಳಿಸ್ತೀನಿ, ಆಯ್ತಾ?